ಶಾಸಕರು ನಮಗೆ ಭರವಸೆ ಕೊಟ್ಟಿದ್ದಾರೆ, ಎದೆಗುಂದಬೇಡಿ, ನಾವು ನಿಮ್ಮ ಜೊತೆಲಿ ಇದ್ದೀವಿ ಅಂತ. ಮನೆ ಹತ್ರಕ್ಕೆ ಆದರೆ ಕತ್ಲಾಗ್ಬಿಟ್ಟಿತ್ತು, ಹೊಲ್ದ ಹತ್ರಕ್ಕೆ ಬರ್ತೀನಿ ಅಂತ ಹೇಳಿದರು. ಮನೆ ಹತ್ರಕ್ಕೆ ಬಂದು ಸಾಂತ್ವನ ಹೇಳಿ ಅವರು 1 ಲಕ್ಷ ನನ್ನ ಸ್ವಂತ ದುಡ್ಡಿಂದ ಕೊಡ್ತೀನಿ, ನನ್ನ ಕೈಲಾದಷ್ಟು. ಆಮೇಲೆ ಯೋಜನಾ ಪ್ರಾಧಿಕಾರದ ಅಧ್ಯಕ್ಷರು 50,000 ಕೊಡ್ತೀನಿ ಅಂತ ಹೇಳಿದ್ದಾರೆ. ಆಮೇಲೆ ಗಂಗರಂಗಣ್ಣ 10,000 ಕೊಟ್ಟಿದ್ದರು, ಬಾಬಣ್ಣವ್ರು 10,000 ಕೊಟ್ಟಿದ್ದರು, ಚಿಕ್ಕನ್ಮೇಗೌಡರು 25,000 ಕೊಡ್ತೀನಿ ಅಂತ ಹೇಳಿದರು, ಅವರು ಕೊಟ್ಟಿದ್ದಾರೆ. ಅದಕ್ಕೆ ಇನ್ನು ಸಮಾಜ ಕಲ್ಯಾಣ ಇಲಾಖೆಯಿಂದ ಖುದ್ದು ನಾನೇ ಹೋಗಿ ಪರಿಶೀಲನೆ ಮಾಡಿ ಮಾನ್ಯ ಇವರು ಹತ್ರ ಹೋಗಿ ನಾನೇ ಇದನ್ನು ಮಾಡಿಸ್ಕೊಡ್ತೀನಿ ಅಂತ ಹೇಳಿದ್ದಾರೆ. ಶಾಸಕರು ನಮಗೆ ಬೆಂಬಲ ಕೊಟ್ಟಿದ್ದಾರೆ, ಎದೆಗುಂದಬೇಡಿ ಅಂತ ಹೇಳಿದ್ದಾರೆ. ಸರ್, ಈ ಶಾಸಕರು ಸಿಕ್ಕಿರೋದು ನಮಗೆ ಒಳ್ಳೆಯದೇ ಸರ್. ಇಷ್ಟೊತ್ತಾಯಿತು, ಇಷ್ಟು ಕತ್ಲೆ ಆಯಿತು ಅಂತಂದ್ರೂ ನಾನು ಭೇಟಿ ಮಾಡಲೇಬೇಕು ಅಂತ ಹೇಳ್ಬಿಟ್ಟು ಇಲ್ಲಿಗೆ ಬಂದ್ಬಿಟ್ಟು ಭೇಟಿ ಮಾಡಿಬಿಟ್ಟು ಹೋಗಿದ್ದಾರೆ ಸರ್. ರೈತರಿಗೆ ಏನಕ್ಕೆ ಇಷ್ಟಪಡ್ತೀರಾ ಸರ್ ಈ ಸಂದರ್ಭದಲ್ಲಿ? ಸರ್, ಯಾರು ಅಷ್ಟೇ ರೈತರುಗಳು ಒಂದೊಂದು ಸತಿ ಆಗುತ್ತೆ ಈ ಥರ, ಎದೆಗುಂದಬಾರ್ದು, ಆದ್ರೂ ಮಾಡಬೇಕು ಸರ್, ಕೆಲಸ ಮಾಡಬೇಕು. ಶಾಸಕರು ಒಂದು ಫೋನ್ ಕರೆಯಿಂದ ಬಂದು ಇಲ್ಲಿ ಮನೆ ಹತ್ರನೇ ವಿಚಾರಿಸ್ಕೊಂಡು ಹೋಗೋಷ್ಟು ಇದಿದ್ದಾರೆ. ಶಾಸಕರು ಸ್ಪಂದಿಸ್ತಾರೆ ನಮಗೆ. ಆದ್ದರಿಂದ ರೈತರುಗಳು ಎದೆಗುಂದಬೇಡಿ, ಏನೇ ಕೆಲಸ ಇದ್ದರೂ ಡೈರೆಕ್ಟಾಗಿ ಮನೆ ಹತ್ರಕ್ಕೆ ಹೋಗ್ಬೋದು. ಮನೆ ಹತ್ರಕ್ಕೆ ಹೋಗ್ಬಿಟ್ಟು ಕೇಳಿದ್ರೆ ಏನೇ ಕೆಲಸ ಆದರೂ ಮಾಡಿಕೊಡ್ತಾರೆ. ಆದ್ದರಿಂದ ಶಾಸಕರು ಇಷ್ಟು ಕತ್ಲೆ ಆದ್ರೂ ಬಂದು ಮನೆ ಹತ್ರ ನಾನು ಸಾಂತ್ವನ ಕೇಳ್ಬಿಟ್ಟು ಹೋಗಿದ್ದಾರೆ. ಕೃಷ್ಣಪ್ಪ ಅಂದ್ಬಿಟ್ಟು ಅಕ್ಕಿನಾಳ್. ನಮಗೆ ನಮ್ಮ ಪರವಾಗಿ ನಮಗೆ ಶಾಸಕರು ಬಂದು ನಮಗೆ ಒಳ್ಳೆ ಬುದ್ಧಿ ಹೇಳಿ ಸಾನೇ ಇದನ್ನ ಮಾಡಬೇಡಿ ಅಂತ ಅಂದು ನಮಗೆ ಅಷ್ಟು ಧೈರ್ಯ ತುಂಬಿ ಹೋಗವ್ರೆ. ನಿನಗೇನೇ ಕಷ್ಟ ಬಂದರೂ ನಾವು ನೋಡ್ತೀವಿ ಅಂತ ಹೇಳವ್ರೆ. ಅದು ನಮಗೆ ಭಾಳ ಸಂತೋಷ ಆಯಿತು. ಏನು ಸಹಾಯ ಮಾಡ್ತೀವಿ? 1 ಲಕ್ಷ ದುಡ್ಡು ಕೊಡ್ತೀನಿ ಅಂದವ್ರೆ. ಇನ್ನು ಏನು ಬೇಕೋ ಅವ್ರಿಗೆ ಸಹಾಯ ಮಾಡ್ತೀವಿ ಅಂತ ಹೇಳವ್ರೆ. ಅದಕ್ಕೆ ಸ್ವಾಮಿ ನಮ್ಗೆ ಸಂತೋಷ ಆಯಿತು. ನಾವು ಒಳ್ಳೆಯವ್ರು, ಇವರು ನಮ್ಮ ಬಗ್ಗೆ ಹೆಂಗೋ ಇದು ಮಾಡ್ತಾವ್ರೆ ಹಂಚ್ಕೊಂಡಂಗೆ. ಅಣ್ಣನ ಕುಟುಂಬ ಎಲ್ಲ, ಅವ್ರ ಕುಟುಂಬ ಎಲ್ಲ ತಣ್ಣಗಿರಲಿ, ಚೆನ್ನಾಗಿ ಇದು ಮಾಡ್ತಾರೆ. ಅದಕ್ಕೆ ನಮಗೂ ಸಹಾಯ ಮಾಡೋದಕ್ಕೆ ಸಂತೋಷ ಆಯಿತು ಸರ್. ಅದು ಅವ್ರಿಗೆ ನಮಗೂ ಇಷ್ಟು ಸಹಾಯ ಮಾಡಿರೋದಕ್ಕೆ ದೇವರು ಅವ್ರ ಕುಟುಂಬಕ್ಕೂ ಅವ್ರಿಗೆ ಎಲ್ಲ ಒಳ್ಳೇದು ಮಾಡಲಿ.